ಆತ್ಮೇರೆ ನಮಸ್ಕಾರಗಳು. ನಮಸ್ಕಾರಗಳು. ಇವತ್ತು ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 19ನೇ ದಿನ. 19ನೇ ಸಾಹಿತ್ಯ ಕೃತಿಯಾಗಿ ಶ್ರೀಮತಿ ಬಸಮ್ಮ ಹಿರೇಮಠ ಅವರು ಬರೆದಂತಹ ಮಕ್ಕಳ ಹಾಡುಗಳ ಸಂಕಲನ ಹಾಡುತ್ತ ಕಲಿ ಅನ್ನುವಂಥ ಮಕ್ಕಳ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡಲಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಪಂಜಮಂಗೇಶ್ವರಿ, ಕುವೆಂಪು, ಶಿವರಾಮ್ ಕಾರಂತ್, ಅಮ್ಮ ಪೂಜಾರ್ ಸರ್ ಅವರು ಮಕ್ಕಳ ಸಾಹಿತ್ಯವನ್ನ ಬರವಣಿಗೆ ಮೂಲಕ ಸಮೃದ್ಧಿಗೊಳಿಸಿದ್ದಾರೆ. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿಯೂ ಸಹ ಶ್ರೀ ಪ್ರಸನ್ನ ಮಂಡಲಗಿರಿ ಸರ್ ಅವರು ಹಾಗೂ ಗಿರಿರಾಜ್ ಉಸ್ಮಾನ್ ಸರ್ ಅವರು, ಅಯ್ಯಪ್ಪ ಯೌಡ ಅವರು ಮಕ್ಕಳ ಸಾಹಿತ್ಯವನ್ನ ಶ್ರೀಮಂತಿಕೆಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿದ್ದಾರೆ. ಅದೇ ರೀತಿ ರಾಯಚೂರು ಜಿಲ್ಲೆಯಾದಂತಹ ಬಸಮ್ಮ ಹಿರೇಮಠರವರು ಹಾಡುತ್ತ ಕಲಿ ಅನ್ನುವಂಥ ಸಂಕಲನದ ಮೂಲಕ ಮೊದಲ ಮಕ್ಕಳ ಸಾಹಿತ್ಯ ಕೃತಿ ಇದಾಗಿದೆ. ಈಗಾಗಲೇ ಆರು ಕೃತಿಗಳನ್ನ ರಚಿಸಿರುವಂತ ಇವರು ಈ ಹಾಡುತ್ತ ಕಲಿ ಅನ್ನುವಂಥ ಮಕ್ಕಳ ಪ್ರಥಮ ಹಾಡುಗಳ ಸಂಕಲನದ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನ ಪ್ರವೇಶಿಸಿದ್ದಾರೆ. 2023ರಲ್ಲಿ ಪ್ರಕಟವಾದಂತಹ ಈ ಕೃತಿ ಬೆಳಕು ಪ್ರಕಾಶನದ ಮೂಲಕ ಹೊರಬಂದಿದೆ. 88 ಪುಟಗಳ ಈ ಪುಸ್ತಕವು ₹100 ಬೆಲೆಯನ್ನ ಒಳಗೊಂಡಿದೆ. ಶಿಶುಗೀತೆಗಳು ಹಾಗೂ ಮಕ್ಕಳ ಹಾಡುಗಳ ಸಂಕಲನವಾಗಿದೆ. ಹರಿನರಸಿಂಹ ಉಪಾಧ್ಯಾಯ ಅವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಶಂಕರದೇವರ ಹಿರೇಮಠರವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. 66 ಕವಿತೆಗಳ ಸಂಕಲನವನ್ನ ಈ ಕೃತಿ ಒಳಗೊಂಡಿದೆ. 66 ಕವಿತೆಗಳು ಸಹ ವಿಭಿನ್ನ ವಿಷಯಗಳನ್ನ ಒಳಗೊಂಡಂತೆ ಮಕ್ಕಳಿಗೆ ಆಸಕ್ತಿಯನ್ನ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಕನ್ನಡ ನಾಡಿನ ಮಕ್ಕಳಿಗೆ ವಿಶೇಷವಾಗಿ ಕನ್ನಡದ ಸವಿಯನ್ನ ಉಣಿಸುವುದರ ಜೊತೆಗೆ ಕನ್ನಡ ನಾಡಿನ ಕೀರ್ತಿ ಹಾಗೂ ಕನ್ನಡ ನಾಡಿಗೆ ಶ್ರಮಿಸಿದಂಥ ಮಹನೀಯರ ಕುರಿತಾದ ವಿಶೇಷವಾದ ಮಹತ್ವವನ್ನ ಹಾಗೂ ಸಾಕ್ಷರತೆ ಗೀತೆಗಳನ್ನ, ಕಲಿಕಾ ಹಬ್ಬ ಗೀತೆಗಳನ್ನ ಈ ಸಂಕಲನ ಒಳಗೊಂಡಿದೆ. ಪ್ರೌಢಶಾಲೆಯ ಶಿಕ್ಷಕರಾಗಿರುವಂತ ಶ್ರೀಮತಿ ಬಸಮ್ಮ ಹಿರೇಮಠರವರು ಪ್ರೌಢಶಾಲೆ ಮಕ್ಕಳಿಗೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರ ಕವಿತೆಗಳು ರಚನೆಯಾಗಿವೆ. ಹಾಗೂ ಕೇವಲ ಒಂದೇ ವಿಷಯಕ್ಕೆ ಸೀಮಿತವಾಗದೆ ವೈವಿಧ್ಯಮಯವಾದ ವಿಷಯಗಳನ್ನ ತಮ್ಮ ವಿಷಯಗಳಿಗೆ ಆಯ್ಕೆ ಮಾಡಿಕೊಂಡಿರುವುದು ಒಂದು ವಿಶೇಷವಾಗಿದೆ. ಮೊದಲ ಕವಿತೆ ನನ್ನಯ ಗಾಳಿಪಟ. ನನ್ನಯ ಬಣ್ಣದ ಗಾಳಿಪಟ, ಬಾನಲೆ ಹಾರುವ ಗಾಳಿಪಟ, ಬಾಲಂಗೋಸಿಯ ಗಾಳಿಪಟ, ಬಿದಿರಲಿ ಹೆಣೆದ ಗಾಳಿಪಟ, ನನ್ನಯ ಬಣ್ಣದ ಗಾಳಿಪಟ, ದಾರದಿ ಬಿಗಿದ ಗಾಳಿಪಟ, ಅಂದ ಚಂದದ ಗಾಳಿಪಟ, ಗಾಳಿಗೆ ಹೆದರದ ಗಾಳಿಪಟ, ಸಂತಸ ತರುವ ಗಾಳಿಪಟ. ಮಕ್ಕಳಿಗೆ ಪ್ರೀತಿಯಾಗಿರುವಂತ ಒಂದು ಆಟ ಗಾಳಿಪಟದ್ದು. ಹಾಗೂ ಬಣ್ಣದ ಗಾಳಿಪಟ ಯಾವ ರೀತಿ ಇರುತ್ತದೆ, ಅದರ ವಿನ್ಯಾಸವೇನು, ಅದು ಯಾವ ಕಾರಣಕ್ಕೆ ಇಷ್ಟ ಆಗುತ್ತಾ ಅನ್ನುವಂತ ವಿಷಯವನ್ನ ಈ ಕವಿತೆಯಲ್ಲಿ ಲೇಖಕರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೂ ಮಕ್ಕಳ ಸ್ನೇಹ ಹೇಗಿರುತ್ತೆ, ಮಕ್ಕಳು ಸ್ನೇಹವನ್ನ ಯಾವ ರೀತಿ ಕಾಯ್ದಿಟ್ಟುಕೊಳ್ಳುತ್ತಾರೆ ಅನ್ನುವಂಥದ್ದು. ಬೆಳಗುವೆವು ನಾವು ಬೆಳಗುವೆವು, ಪರಂಜ್ಯೋತಿಯ ಬೆಳಗುವೆವು, ಮನದಲ್ಲಿ ಜ್ಞಾನ ಜ್ಯೋತಿಯ, ಉಸಿರ ಹಸಿರ ಜೀವ ಜ್ಯೋತಿಯ, ದಿವ್ಯ ದರ್ಶನದಿ ಆತ್ಮ ಜ್ಯೋತಿಯ, ಸಕಲ ಜೀವಕ್ಕೆ ಜಗದ ಜ್ಯೋತಿಯ, ನಾಡಗುಡಿ ನುಡಿ ಏಳಿಗೆಗೆ ಗೈವೆವು, ಸಕಲ ಜನ ಸಕಲ ಒಕ್ಕೂಡುವೆವು, ಸ್ನೇಹ ಸಹೋದರತ್ವದಿ ಬಾಳುವೆವು, ಒಂದಾಗೆ ನಾಡಲಿ ಮುನ್ನುಗ್ಗುವೆವು. ಸ್ನೇಹದಿಂದ ಜೀವಿಸುವಂತಹ ಬಾಲಕರು, ವಿದ್ಯಾರ್ಥಿಗಳು, ಮಕ್ಕಳು ಯಾವ ರೀತಿ ಒಂದಾಗ್ತಾರೆ, ಮನೆಗಳಲ್ಲಿ ಸ್ನೇಹದ ಜ್ಯೋತಿಯನ್ನು ಹಚ್ಚುತ್ತಾ ಹಸಿರ ಉಸಿರು ಅಂದ್ರೆ ಪರಿಸರವನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಸ್ನೇಹದಿಂದ ಮುನ್ನುಗ್ತೀವಿ. ನಾಡ ನುಡಿಯನ್ನ ಕಾಪಾಡುವ ನಿಟ್ಟಿನಲ್ಲಿ, ಭಾಷೆಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೂಡಿಕೊಂಡು ಸಾಕ್ತೀವಿ ಅನ್ನುವಂತ ಒಂದು ಆಶಯವನ್ನ ಈ ಕವಿತೆಯಲ್ಲಿ ಹೇಳಿದ್ದಾರೆ. ಹಾಗೆ ನಾಯಿ ಮರಿಯನಂತ ಒಂದು ಪುಟ್ಟ ಕವಿತೆ. ಓಡೋಡಿ ಬಾಬಾ ನನ್ನಲ್ಲಿಗೆ, ಸಿಹಿ ತಿನಿಸು ಕೊಡುವೆ ನಿನಗೆ, ಆಡಲು ಬಾಬಾ ಇಲ್ಲಿಗೆ, ಬಲು ಖುಷಿ ನನಗೆ, ನೀನಿರಲು ಮನೆಯ ಮುಂದೆ ಭೌ ಎನ್ನಲು ನೀನು, ಕಳ್ಳ ಕಾಕರ ನೀ ಓಡಿಸುವೆ, ನಮಗೆಲ್ಲ ಅಚ್ಚುಮೆಚ್ಚು ನೀನು ಅನ್ನುವಂತ ಒಂದು ಮಕ್ಕಳ ಮುದ್ದಿನ ನಾಯಿ ಮರಿಯ ಕುರಿತಾದಂತಹ ಈ ಕವಿತೆಯಲ್ಲಿ ನಾಯಿಗಳು ಯಾವ ರೀತಿ ಪ್ರೀತಿಸ್ತಾರೆ ಮಕ್ಕಳಿಗೆ, ಅದನ್ನ ಬಾ ನೀನ್ ನನ್ನ ಜೊತೆಗೆ ಆಡಕ, ನಾನು ನಿನಗೆ ತಿಂಡಿ ತಿನಿಸು ಕೊಡ್ತೀನಿ, ನೀನ್ ಬೌ ಅನ್ಕಂತ ಇದ್ರೆ ಸಾಕು, ಮನೆಗೆ ಯಾವುದೇ ಒಂದು ಕಳ್ಳರು ಕಾಕರು ಯಾರು ಬರೋದಿಲ್ಲ,
ಅನ್ನುವಂತ ಒಂದು ಆಶಯವೊಂದಿಗೆ ಈ ಕವಿತೆ ರಚನೆಯಾಗಿದೆ. ಹಾಗೆ ನಗು ನಗುತ್ತಲಿ ಕುಣಿಯುತ್ತಲಿ ಚಪ್ಪಾಳೆ ತಟ್ಟೋಣ, ಆಟವಾಡೋಣ, ಹಾಡುತ್ತ ಕನ್ನಡ ಕಲಿಯೋಣ, ಶಾಲೆಯ ಅಂಗಳದಿ ಬೆಳೆಯೋಣ, ಇರುಳ ಗಗನದಿ ಚಂದ್ರನ ಕಾಣೋಣ, ಚುಕ್ಕಿಯ ಎಣಸಿ ಗಣಿತವ ಕಲಿಯೋಣ, ಬೆಳದಿಂಗಳ ಅಂಗಳದಲ್ಲಿ ನಲಿಯೋಣ, ಹಕ್ಕಿಗಳ ಕಲರವ ಚಿಲಿಪಿಲಿ ಆಲಿಸೋಣ, ಚುಕ್ ಬುಕ್ ರೈಲು ಕೂಡೋಣ, ಊರೂರು ತಿರುಗಿ ನೋಡೋಣ, ಭೂ ಪರಿಸರದಿ ಪಾಠವ ಕಲಿಯೋಣ, ಕನ್ನಡ ಸಿರಿಗರಿ ಹಿರಿಮೆಯ ಬಿತ್ತೋಣ. ಈ ಕವಿತೆಯಲ್ಲಿ ಕನ್ನಡ ಸಿರಿ ಯಾವ ರೀತಿ ಇದೆ, ನಾವೆಲ್ಲ ನಗು ನಗುತ್ತಾ ಆಟ ಆಡೋಣ, ಆಟ ಆಡ್ತಾನೆ ಪಾಠವನ್ನ ಕಲಿಯೋಣ, ಶಾಲೆಗೆ ತಪ್ಪದೆ ಹೋಗೋಣ, ನಾವು ಶಾಲೆಯಲ್ಲಿ ಹೋಗ್ತಾ ಮುಂಜಾನೆ ಶಾಲೆಯಲ್ಲಿ ಕಳೆಯೋಣ, ಸಂಜೆ ಮನೆ ಅಂಗಳದಲ್ಲಿ ಕಲಿಯುತ್ತಾ ಚಂದ್ರನನ್ನ ನೋಡುತ್ತಾ ನಲಿಯುತ್ತಾ ಕಲಿಯೋಣ, ಆಡುತ್ತಾ ಕಲಿಯೋಣ ಅನ್ನುವಂತ ಒಂದು ಈ ಆಶಯ. ಹಾಗೆ ಚಿಕ್ಕ ಮಕ್ಕಳು ರೈಲು ಬೋಗಿಯಾಗಿ ತಿರುಗ್ತಾ ಇರ್ತಾರೆ ಓಣಿ ಅದೇ ರೀತಿ ಚಿಕ್ಕ ಮಕ್ಕಳಾಗಿ ನಾವು ರೈಲು ಬೋಗಿಯಾಗಿ ಚುಕ್ಕು ಬುಕ್ಕು ರೈಲಾಡುತ್ತಾ ದೇಶವನ್ನ ಊರನ್ನ ಸುತ್ತಿ ನೋಡೋಣ ಅನ್ನುವಂತ ಬಾಲ್ಯವನ್ನ ನೆನಪಿಸುವಂತ ಒಂದು ಕವಿತೆಯನ್ನ ಲೇಖಕರು ಬರೆದಿದ್ದಾರೆ. ಅವರು ತಮ್ಮ ಬಾಲ್ಯವನ್ನ ನೋಡುತ್ತಾ, ತಮ್ಮ ಬಾಲ್ಯವನ್ನ ಸವಿಯುತ್ತಾ, ಹಾಗೂ ಮಕ್ಕಳ ಬಾಲ್ಯವನ್ನ ನೋಡುತ್ತಾ ಬಹುತೇಕ ಕವಿತೆಗಳು ರಚನೆಯಾಗಿವೆ. ಬಹುತೇಕ ಕವಿತೆಗಳು ಪರಿಸರ ಹಾಗೂ ಐಕ್ಯತೆ ಹಾಗೂ ಜೊತೆ ಕಲಿಯೋದು, ಶಾಲೆಗೆ ಹೋಗೋಣ, ಶಾಲೆಯನ್ನ ಬಿಡಬಾರ್ದು, ಶಾಲೆಯನ್ನು ತಪ್ಪಿಸಬಾರ್ದು, ಕಲಿಯೋಣ, ಸ್ನೇಹ, ಕನ್ನಡ ನಾಡಿನ ಗತವೈಭವವನ್ನ ವಿವರಿಸುವ ಕನ್ನಡ ಐಸಿರಿ, ನಾಡು ಕಟ್ಟೋಣ ಅನ್ನುವಂಥ ಕವಿತೆಗಳನ್ನ ನಾವು ನೋಡಬಹುದು. ಹಾಗೆ ಝೇಂಕಾರನಾದದ ಹಾಡು, ಕನ್ನಡ ಅಕ್ಷರವ ತಿದ್ದಿ ನೋಡು, ಕರುನಾಡು ಕಲ್ಪತರ ಬೀಡು, ಕಾಣನದ ಸಂಪತ್ತಿನ ಕಾಡು, ಧರಣಿಯ ಗೋವಿನ ಹಾಡು, ಕಲಾಕೃತಿಯ ವೈಭವ ತೀಡು, ಹೊನ್ನಿನ ಐಸಿರಿ ಕನ್ನಡ ಬೀಡು, ಮಲೆನಾಡ ಪರಿಸರದ ಕಾಡು, ಸ್ವರಸುನಾದದ ಇಂಪು ಹಾಡು, ಮನದ ಮೈಲಿಗೆ ತಿದ್ದಿ ತೀಡು, ಕವಿ ಕಾವ್ಯದ ಸುಂದರ ಬೀಡು, ವನದೈಸಿರಿ ಸೊಬಗಿನ ಕಾಡು. ಇಲ್ಲಿ ನಾವು ಕನ್ನಡ ಐಸಿರಿಯನ್ನ ಕವಿಗಳು ವರ್ಣಿಸಿರುವ ಪರಿಯನ್ನು ನಾವು ನೋಡ್ಬೋದು. ಹಾಗೆ ಗೋವಿನ ಹಾಡಾಗಿರ್ಬೋದು, ಕಲಾಕೃತಿಯ ವೈಭವ ನೋಡೋದು, ನಮ್ಮ ಮಲೆನಾಡಿನ ಐಸಿರಿ, ಬಯಲುನಾಡು, ಆಮೇಲೆ ಕನ್ನಡ ಅಕ್ಷರಗಳನ್ನ ತಿದ್ದುತ್ತಾ ನೀ ಖುಷಿ ಪಡು, ಕನ್ನಡ ನಮ್ದು ಕಲ್ಪತರ ನಾಡು, ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು, ಈ ಕನ್ನಡ ಅಕ್ಷರಗಳನ್ನ ತಿದ್ದುತ್ತಾ ಕಲಿಯುತ್ತಾ ಸ್ವರಗಳಲ್ಲೇ ಇಂಪಾಗಿ ಹಾಡನ್ನ ಆಡುತ್ತಾ ಕನ್ನಡ ಉಸಿರಾಗಿಸಿಕೊಂಡು ನಾವು ಕನ್ನಡ ನಾಡಿನಲ್ಲಿ ಜೀವಿಸೋಣ ಎನ್ನುವಂತ ಕನ್ನಡ ನಾಡಿನ ವೈಭವದ ಪರಿಯನ್ನ ಹಾಡುಗಳಿನಲ್ಲಿ ವಿವರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಕನ್ನಡದ ಕಲಿಕಂದ, ಕನ್ನಡ ಐಸಿರಿ, ಕನ್ನಡ ಕಸ್ತೂರಿ ಕನ್ನಡ, ಕನ್ನಡ ಪರಿಮಳ ಅನ್ನೋಂಥ ಬಹುತೇಕ ಕವಿತೆಗಳು ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ನಾವು ಇದರಲ್ಲಿ ನೋಡಬಹುದು. ಕನ್ನಡ ಭಾಷೆಯು ಬಲು ಅಂದ, ನುಡಿಯಲು ಮಧುರ ಆನಂದ, ಅಮ್ಮನ ಮಡಿಲಿನ ಮಕರಂದ, ಕಲಿಯಲು ಸರಳ ಬಲು ಚಂದ, ಕಸ್ತೂರಿ ಕನ್ನಡ ಪರಿಮಳವು, ಭಾರತೆ ಮಾತೆಯ ಮಡಿಲಿನಲ್ಲಿ ಜೋಜೋ ಹಾಡಿದ ಕನ್ನಡ ತಾಯಿ, ಸುಪ್ರಭಾತ ಕನ್ನಡ ಝೇಂಕಾರವು, ಎಲ್ಲರ ಮೈಮನ ಹಿಗ್ಗಿ ಅರಳುವುದು, ಕಸ್ತೂರಿ ಕನ್ನಡ ಪರಿಮಳವು. ಕನ್ನಡ ಭಾಷೆಯ ಮಹಿಮೆಯನ್ನ ಹಾಗೂ ಕನ್ನಡ ಭಾಷೆಯ ಮಹತ್ವವನ್ನ ಹಾಡುಗಳ ಮೂಲಕ ಮಕ್ಕಳಿಗೆ ಕಟ್ಟಿಕೊಡುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಜೊತೆಗೆ ನಾವು ಕನ್ನಡಿಗರು ಆದರೂ ಸಹ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ. ಭಾರತ ದೇಶ ನಮ್ಮ ದೇಶ, ನಾವು ಕನ್ನಡಿಗರು ಅನ್ನುವಂತ ಮಾತನ್ನು ಸಹ ಕವಿಗಳು ಹೇಳ್ತಾರೆ. ಅಂದ್ರೆ ನಾವು ಮೊದಲು ಭಾರತೀಯರು, ವೀರ ಕನ್ನಡಿಗರು, ನಾವು ಕನ್ನಡಿಗರಾಗಿ ಕನ್ನಡ ಭಾಷೆಯನ್ನ ಉಳಿಸೋಣ, ಬೆಳೆಸೋಣ. ಅದೇ ರೀತಿ ಕನ್ನಡವನ್ನ ಮೈಪುಳುಕಗೊಳಿಸುವುದು, ಗಂಧದ ಗೂಡಿ ನಮ್ಮ ಕನ್ನಡ ನಾಡು, ಸಮೃದ್ಧ ಮಲೆನಾಡಿನ ಐಸಿರಿಯನ್ನು ಹೊಂದಿರುವಂತ ಸುಗಂಧವಾದ ನಾಡು ಕರುನಾಡು ಅನ್ನುವಂತ ಕನ್ನಡ ನಾಡಿನ ವರ್ಣನೆಯನ್ನ ಬಹುತೇಕ ಕವಿತೆಗಳಲ್ಲಿ ನಾವು ಕಾಣಬಹುದು. ಹಾಗೆ ಬನ್ನಿರಿ ಬನ್ನಿರಿ ಪರಿಮಳ ಬೀರುವ ಮಲ್ಲಿಗೆ ಕೊಳ್ಳಿರಿ, ಸುಗಂಧ ಪರಿಮಳ ಎಲ್ಲೆಡೆ ಬೀರಲಿ, ಘಮಘಮಿಸುವ ಸುಗಂಧ ಪರಿಮಳ ಅನ್ನುವಂಥ ಒಂದು ಹೂವಿನ ವರ್ಣನೆಯನ್ನ ಮಾಡ್ತಾರೆ. ಪಾರಿಜಾತ, ಹಾಗೆ ಸುಗಂಧ ಪುಷ್ಪ ಹಾಗೂ ಹೂಗಳನ್ನ ಖರೀದಿಸುವ ಮೂಲಕ ಹೂವಿನಂತ ಮನಸ್ಸು ನಿಮ್ಮದಾಗಲಿ, ಹೂವಿನಂತೆ ಸುಮಧುರವಾದ ಪರಿಮಳವನ್ನ ಬೀರುವಂತಹ ಕೆಲಸ ನಿಮ್ಮದಾಗಲಿ, ಸಜ್ಜನರ ಸಂಘವನ್ನ ಮಾಡ್ತಾ ನಾಡಿನ ಕೀರ್ತಿಯನ್ನ ಬೆಳಗಿಸುವಂತಹ ಮುದ್ದು ಪ್ರಜೆಗಳು ನೀವಾಗರಿ
ಪ್ರಭುಗಳು ನೀವು ಆಗಿರಿ, ಜಾಣರಾಗಿರಿ, ಸಾಕ್ಷರರಾಗಿರಿ, ಜ್ಞಾನವಂತರಾಗಿರಿ, ಹಾಗೂ ಜಾಗೃತಗೊಳಿಸುವಂತವರಾಗಿರಿ, ಭಾವೈಕ್ಯತೆಯನ್ನ ಬೆಳೆಸುವಂತರಾಗಿರಿ ಅಂತೇಳಿ ಕವಿತೆಯಲ್ಲಿ ಹೇಳುತ್ತ ಮೂಲಕ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಹಾಗಾಗಿ ಪ್ರಜೆಗಳು ಯಾವ ರೀತಿ ರೂಪುಗೊಳ್ಳಬೇಕು, ಯಾವ ರೀತಿಯ ಅಂಶಗಳನ್ನ ಪ್ರಜೆಗಳು ಒಳಗೊಂಡಿರಬೇಕು, ಜ್ಞಾನವಂತರಾಗಬೇಕು, ಹಾಗೂ ಉತ್ತಮ ದೇಶದ ನಿರ್ಮಾಣದಲ್ಲಿ ಮಕ್ಕಳ ಪಾತ್ರ ಬಹಳಷ್ಟಿದೆ. ಹಾಗೆ ಮಕ್ಕಳ ಸಾಹಿತ್ಯವನ್ನ ಓದಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಣ್ಣರಿಗಾಗಿ ಬಹಳಷ್ಟು ಕವಿತೆಗಳನ್ನ ಇಲ್ಲಿ ರಚಿಸಿದ್ದಾರೆ. ಹಾಗೆ ಸಜ್ಜನರಾಗಿ ಅನ್ನುವಂತ ಒಂದು ಕವಿತೆಯಲ್ಲಿ ಕೋಪತಾಳೆ ಅನ್ನುವಂತ ಇದರಲ್ಲಿ ಸಹಿತ ನಾವು ನೋಡಬಹುದು. ಹಾಗೆ ಈ ಕವಿತೆಗಳಲ್ಲಿ ನಾವು ಕೋಪ, ತಾಪ, ಅಹಂಕಾರ ಬಿಡಿರಣ್ಣ, ಸಿರಿತನದ ಅಧಿಕಾರದಲ್ಲಿ ಮೆರೆಯಬೇಡಿರಣ್ಣ, ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದಿರಣ್ಣ, ಸರಳ ಸಜ್ಜನಿಕೆಯ ಜೀವನ ಮಾಡಿರಣ್ಣ ಅನ್ನುವಂತ ಕವಿತೆಯಲ್ಲಿ ನಾವು ಬಹಳಷ್ಟು ಕವಿತೆಗಳನ್ನ ನೋಡಬಹುದು. ಕನ್ನಡ ನಾಡಿನ ಜೈಬೇರಿ ಆಗಿರ್ಬೋದು, ಬನ್ನಿ ಬನ್ನಿ ಮಕ್ಕಳೇ, ಕನ್ನಡ ನಾಡಿನ ಮಕ್ಕಳೇ, ಕನ್ನಡಮ್ಮನೆ ಕಹಳೆ ಊದ ಬನ್ನಿರಿ, ಒಂದಾಗಿ ಬನ್ನಿ ಬಾಲ ಬಾಲೆಯರೇ ಅನ್ನುವಂತ ಕವಿತೆಗಳ ಮೂಲಕ ಕನ್ನಡ ನಾಡಿನ ಸಂಸ್ಕೃತಿಯನ್ನ, ಹಿರಿಮೆಯನ್ನ ಬೆಳೆಸುವಂತ ಪ್ರಯತ್ನವನ್ನ ಲೇಖಕರು ಈ ಕೃತಿಯ ಮೂಲಕ ಮಾಡಿದ್ದಾರೆ. ಶ್ರೀಮತಿ ಬಸಮ್ಮ ಹಿರೇಮಠರವರು ಬರೆದಿರುವಂತಹ ಈ ಕೃತಿಯಲ್ಲಿ ಕನ್ನಡ ನಾಡಿನ ಕುರಿತಾದ ಬಹುತೇಕ ಕವಿತೆಗಳನ್ನ ನಾವು ನೋಡಬಹುದು. ಹಾಗೆ ಇವತ್ತಿನ 19ನೇ ದಿನದ ಮಕ್ಕಳ ಸಾಹಿತ್ಯ ಸರಳ ಪುಸ್ತಕ ಅವಲೋಕನ ಸರಣಿಯಲ್ಲಿ ಈ ಕೃತಿಯನ್ನ ಪರಿಚಯ ಮಾಡಿದ್ದೇನೆ. ಮಕ್ಕಳ ಸಾಹಿತ್ಯ ಓದುಗರು ಹಾಗೂ ಸಾಹಿತ್ಯ ಅಭಿಮಾನಿಗಳು ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ, ಹಾಗೂ ವಿಶೇಷ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ಕೊಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಉಳಿಸಿ ಬೆಳೆಸುವ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕು ಅನ್ನೋಂಥ ಆಶಯದೊಂದಿಗೆ ಇವತ್ತಿನ ದಿನದ ಪುಸ್ತಕ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.